ಇವಾಗ ಕುದಿಸಿದಂಥ ಆಲೂಗಡ್ಡೆ ಸಿಪ್ಪೆನ ತೆಗೆದು ನೀಟಾಗಿ ಇದನ್ನು ಚಿಕ್ಕದಾಗಿ ತುಂಡುಗಳನ್ನು ಮಾಡ್ಕೋಬೇಕು. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅತಿಯಾಗಿ ಸಾಫ್ಟ್ನೂ ಮಾಡ್ಕೋಬೇಡಿ, ಸ್ವಲ್ಪ ಈ ಥರ ಗಟ್ಟಿ ಗಟ್ಟಿಯಾಗಿ ಬರೋ ಥರ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ಆಲೂಗಡ್ಡೆನ ಹಾಕ್ಕೊಳ್ಳೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಲೂಗಡ್ಡೆನೂ ಖಾರದ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಆಲೂಗಡ್ಡೆನೂ ಬಿಸಿ ಆಗಬೇಕು. ಇವಾಗ ಗರಂ ಮಸಾಲ ಹಾಗೆ ಜೀರಿಗೆ ಮಸಾಲ ಆಮೇಲೆ ಅರಿಶಿಣ ಹಾಕ್ಕೊಳ್ಳೋಣ ಒಂದೇ ಸರಿ. ಈಗ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮ್ಯಾಗಿ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು ಸರಿ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಬೇಡ, ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಇದನ್ನು ಸಹ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸಬ್ಜಿ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಆರಿದ ನಂತರ ಇದನ್ನು ನೆಕ್ಸ್ಟ್ ಸ್ಟೆಪ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಆಲೂಗಡ್ಡೆ ಸಬ್ಜಿನ ರೌಂಡಾಗಿ ಮಾಡಿಟ್ಕೊಳ್ಳೋಣ. ನೋಡಿ, ಈ ರೀತಿ ಉಂಡೆ ಆಕಾರದಲ್ಲಿ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಸಬ್ಜಿನ ಉಂಡೆಗಳಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಬಿಡೋದು ಅಂತ ನೋಡೋಣ ಬನ್ನಿ. ಉಂಡ ಮಾಡಲು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ತಿನ್ನು ಸೋಡಾನ ಒಂದು ಚಿಟಿಕೆಯಷ್ಟು ಹಾಕ್ಕೋಬೇಕು. ಇವಾಗ ಒಂದು ಅರ್ಧ ಸ್ಪೂನಷ್ಟು ಓಂಕಾಳನ್ನ ಹಾಕ್ಕೊಳ್ಳೋಣ. ಇದು ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಡೈಜೆಷನ್ ಕ್ರಿಯೆಗೆ ಒಳ್ಳೆಯದು. ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನ ಕಲಿಸ್ಕೊತಿದ್ದೀನಿ. ಅತಿಯಾಗಿ ತಿಳುನೂ ಬೇಡ, ಅತಿಯಾಗಿ ಗಟ್ಟಿನೂ ಬೇಡ. ಮಿರ್ಚಿ ಮಾಡಲು ಕಲಿಸ್ಕೊತೇವಲ್ವ ಕಡಲೆ ಹಿಟ್ಟನ್ನ, ಆ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಇವಾಗ ಉಂಡೆಗಳನ್ನ ಡಿಪ್ ಮಾಡ್ಕೊಳ್ಳೋಣ ಹಿಟ್ಟಲ್ಲಿ. ಉಳಿದಿರುವಂಥ ಹಿಟ್ಟಿಗೆ ಸ್ವಲ್ಪ ಉಪ್ಪು, ನಂತರ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೋಬೇಕು. ಇವಾಗ ನೀವು ವಡೆ ಮಾಡಿ ಉಳಿದಂಥ ಹಿಟ್ಟಿಂದ ಇದನ್ನು ಚಟ್ನಿನ ಮಾಡ್ಕೊಳ್ಳೋದು. ಇವಾಗ ಒಂದು ಗ್ರೀನ್ ಚಟ್ನಿ, ಇನ್ನೊಂದು ರೆಡ್ ಚಟ್ನಿ ಥರ ಬರುತ್ತೆ. ಇದು ನೆಕ್ಸ್ಟ್ ಇನ್ನೊಂದು ಚಟ್ನಿನ ರೆಡಿ ಮಾಡ್ಕೊಳ್ತಿರೋದು. ಇವಾಗ ಕಾದಿರುವಂಥ ಎಣ್ಣೆಗೆ ಹಿಟ್ಟನ್ನ ಬಿಡೋಣ. ನೋಡಿ, ಈ ಥರ ಬಿಡಬೇಕು.
ಇವಾಗ ಇದನ್ನು ರೆಡಿಯಾಗಿದೆ. ಇವಾಗ ಇದನ್ನು ತಕ್ಕೊಳ್ಳೋಣ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಒಂದು ಅರ್ಧನ ಹಾಕ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ನಂತರ ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ ಚಟ್ನಿ ಪುಡಿ. ನೋಡಿ, ಚಟ್ನಿ ಪುಡಿ ರೆಡಿಯಾಗಿದೆ. ವಡಾಪಾವ್ಗೆ ಗ್ರೀನ್ ಚಟ್ನಿನ ರೆಡಿಯಾಗಿದೆ. ಇವಾಗ ನಾನು ಬನ್ಗಳನ್ನ ನಡುವೆ ಕಟ್ ಮಾಡಿ, ಇವಾಗ ದೋಸೆ ಹಂಚಿಗೆ ಬೆಣ್ಣೆನ ಹಚ್ಕೊತಿದ್ದೀನಿ. ಇವಾಗ ಕಟ್ ಮಾಡಿರೋಂಥ ಬಣ್ಣನ ಹಾಕ್ಕೊಂಡು ಬಿಸಿ ಮಾಡಬೇಕು. ನಾನು ವಡಾಪಾವನ್ನ ಮಾಡಲು ಇಲ್ಲಿ ಪುದೀನ ಚಟ್ನಿ ಅಂದರೆ ಗ್ರೀನ್ ಚಟ್ನಿ, ಹಾಗೆ ರೆಡ್ ಚಟ್ನಿ, ನಂತರ ಮೆಣಸಿನ್ಕಾಯಿ, ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಇಲ್ಲಿ 4 ತೊಗೊಂಡಿದ್ದೇನೆ. ಇವಾಗ ಅದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ. ಇವಾಗ ಬಿಸಿ ಮಾಡಿರುವಂಥ ಬನ್ಗೆ ಗ್ರೀನ್ ಚಟ್ನಿ ಅಥವಾ ಪುದೀನ ಚಟ್ನಿನ ಹಾಕ್ಕೋಬೇಕು. ನಂತರ ರೆಡ್ ಚಟ್ನಿ ಹಾಕ್ಕೊಂಡು ಆಮೇಲೆ ಈರುಳ್ಳಿನ ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಅದ್ರ ಮೇಲೆ ಆಲೂ ಬೋಂಡನ ಇಟ್ಕೊಂಡು ಸ್ವಲ್ಪ ಫ್ರೆಶ್ ಮಾಡಿ ನೋಡಿ. ಇವಾಗ ವಡಾಪಾವ್ ರೆಡಿಯಾಗಿದೆ. ಇವಾಗ ವಡಾಪಾವ್ ರೆಡಿಯಾಗಿದೆ. ನನ್ನ ಮಗಳು ಟೇಸ್ಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ತಾಳೆ, ಕೇಳೋಣ ಬನ್ನಿ. ಆರಾಧ್ಯ, ತಗೊಂಬಗಳೇ, ಹೆಂಗೈತೆ ಹೇಳ. ಹೆಂಗೈತೆ ಮಗಳೇ? ಚೆನ್ನಾಗೈತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಮಗಳೇ.